ಎಲ್ಲರಿಗೂ ನಮಸ್ಕಾರಗಳು. ಬೀಳ್ಕೊಡುಗೆಯ ಭಾಷಣ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗುರುವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹೇಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗುರುವೃಂದದವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹೇಳುತ್ತೇನೆ. ನಮಗೆಲ್ಲ ನೀವು ಪಾಠಗಳು, ನೀತಿ ಬೋಧನೆಗಳು, ಜೀವನದ ಬಗ್ಗೆ ಹೇಳಿದ ಸತ್ಯ ಘಟನೆಗಳು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿ ದೀಪವಾಗಿದ್ದಂತೆ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ 100 ನಮಸ್ಕಾರಗಳು. ನಮಗೆಲ್ಲ ನೀವು ಪಾಠಗಳು, ನೀತಿ ಬೋಧನೆಗಳು, ಜೀವನದ ಬಗ್ಗೆ ಹೇಳಿದ ಸತ್ಯ ಘಟನೆಗಳು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ದಾರಿ ದೀಪವಾಗಿದ್ದಂತೆ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ 100 ನಮಸ್ಕಾರಗಳು. ನನ್ನ ಎಲ್ಲ ಶಿಕ್ಷಕರು ನಮ್ಮನ್ನು ಮಕ್ಕಳಂತೆ ಕಾಳಜಿಯಿಂದ ನಮಗೆ ಸರ್ವವನ್ನು ತಿಳಿಸಿದ್ದಾರೆ. ನನ್ನ ಎಲ್ಲ ಶಿಕ್ಷಕರು ನಮ್ಮನ್ನು ಮಕ್ಕಳಂತೆ ಕಾಳಜಿಯಿಂದ ನಮಗೆ ಸರ್ವವನ್ನು ತಿಳಿಸಿದ್ದಾರೆ. ನಮ್ಮ ಪೋಷಕರು ನಮ್ಮ ಬಾಲ್ಯದ ವರ್ಷಗಳ ಮೇಲೆ ಪ್ರಭಾವ ಬೀರುವಂತೆ ನಮ್ಮ ಪೋಷಕರು ನಮ್ಮ ಬಾಲ್ಯದ ವರ್ಷಗಳ ಮೇಲೆ ಪ್ರಭಾವ ಬೀರುವಂತೆ ನಮ್ಮ ಶಿಕ್ಷಕರು ನಾವು ಬಯಸುವ ರೀತಿಯಾಗಿ ನಮ್ಮನ್ನು ರೂಪಿಸಲು ಸಹಾಯ ಮಾಡುತ್ತಾರೆ. ನಮ್ಮ ಶಿಕ್ಷಕರು ನಮ್ಮ ಮೇಲೆ ಉತ್ತಮ ಪ್ರಭಾವ ಬೀರಿದ್ದಾರೆ. ನಾವು ತಪ್ಪುಗಳು ಮಾಡಿದಾಗ ನಮ್ಮ ಶಿಕ್ಷಕರು ನಮಗೆ ಪಾಠ ಕಲಿಸುತ್ತಾರೆ. ನಮ್ಮ ತಪ್ಪಿನ ಅರಿವನ್ನು ಸಹ ನಮಗೆ ಮಾಡುತ್ತಾರೆ. ನಮ್ಮ ಶಿಕ್ಷಕರು ನಮ್ಮ ಮೇಲೆ ಉತ್ತಮ ಪ್ರಭಾವ ಬೀರಿದ್ದಾರೆ. ನಾವು ತಪ್ಪು ಮಾಡಿದಾಗ ನಮ್ಮ ಶಿಕ್ಷಕರು ನಮಗೆ ಪಾಠ ಕಲಿಸುತ್ತಾರೆ. ನಮ್ಮ ತಪ್ಪಿನ ಅರಿವನ್ನು ಸಹ ನಮಗೆ ಮಾಡುತ್ತಾರೆ. ನಮಗೆ ನಮ್ಮ ಶಾಲೆ ಎಂದರೆ ತುಂಬ ಇಷ್ಟ. ಉತ್ತಮ ಶಿಕ್ಷಣದ ಜೊತೆಗೆ ಸಾಕಷ್ಟು ಜೀವನಾನುಭವವನ್ನು ಕಲಿತುಕೊಂಡಿದ್ದೇನೆ. ನಾನು ನಿಮ್ಮೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಮಗೆ ನಮ್ಮ ಶಾಲೆ ಎಂದರೆ ತುಂಬ ಇಷ್ಟ. ಉತ್ತಮ ಶಿಕ್ಷಣದ ಜೊತೆಗೆ ಸಾಕಷ್ಟು ಜೀವನಾನುಭವವನ್ನು ಕಲಿತುಕೊಂಡಿದ್ದೇನೆ. ನಾನು ನಿಮ್ಮೊಂದಿಗೆ ಕೆಲವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಶಿಕ್ಷಕರು ನಮಗೆ ಕಪಾಳ ಮೋಕ್ಷ ಮಾಡುತ್ತಾರೆ, ಶಿಕ್ಷೆ ನೀಡುತ್ತಾರೆ. ಆದರೆ ಅವರು ಏನೇ ಮಾಡಿದರೂ ನಮಗಾಗಿ ಮಾಡಿದ್ದಾರೆ. ಆದ್ದರಿಂದ ಶಿಕ್ಷಕ ಎಂದರೆ 2ನೇ ತಾಯಿ ಇದ್ದಂತೆ. ಶಿಕ್ಷಕರು ನಮಗೆ ಕಪಾಳ ಮೋಕ್ಷ ಮಾಡುತ್ತಾರೆ, ಶಿಕ್ಷೆ ನೀಡುತ್ತಾರೆ. ಆದರೆ ಅವರು ಏನೇ ಮಾಡಿದರೂ ನಮಗಾಗಿ ಮಾಡಿದ್ದಾರೆ. ಆದ್ದರಿಂದ ಶಿಕ್ಷಕ ಎಂದರೆ 2ನೇ ತಾಯಿ ಇದ್ದಂತೆ. ಅಜ್ಞಾನ ಎಂಬ ಕತ್ತಲಿಂದ ಸುಜ್ಞಾನ ಎಂಬ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವನೇ ಗುರು. ಅಂತ ನನ್ನ ಗುರುಗಳಿಗೆ ನನ್ನ ಧನ್ಯವಾದಗಳು. ಅಜ್ಞಾನ ಎಂಬ ಕತ್ತಲೆಯಿಂದ ಸುಜ್ಞಾನ ಎಂಬ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವನೇ ಗುರು. ಅಂತ ನನ್ನ ಗುರುಗಳಿಗೆ ನನ್ನ ಧನ್ಯವಾದಗಳು. ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೂ ನನ್ನ ಹೃದಯದಿಂದ ಧನ್ಯವಾದಗಳು. ನನ್ನ ಎಲ್ಲ ಶಿಕ್ಷಕರಿಗೂ ಕೋಟಿ ಕೋಟಿ ಧನ್ಯವಾದಗಳು ತಿಳಿಸುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ. ನನ್ನ ಎಲ್ಲ ಶಿಕ್ಷಕರಿಗೆ ಕೋಟಿ ಕೋಟಿ ಧನ್ಯವಾದಗಳು ತಿಳಿಸುತ್ತಾ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ. ನೀವು ನಿಮ್ಮ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಿಮ್ಮದೇ ಆದ ಮಾತುಗಳಲ್ಲಿ ಹೇಳಬಹುದು. ನಿಮಗೂ ಕೂಡ ಈ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.